ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಸೆಲ್ಫ್ ಲವ್ ಅನ್ನೋದು ನಮ್ಮ ಲೈಫಲ್ಲಿ ಅಂದ್ಕೊಂಡಂಗೆ ಎಲ್ಲನೂ ನಡೀತಾ ಇದೆ. ಲೈಫು ಫುಲ್ಲಿ ಸಕ್ಸಸ್‌ಫುಲ್ ಆಗಿ ಹೋಗ್ತಾ ಇದೆ. ಲೈಫಲ್ಲಿ ಹ್ಯಾಪಿನೆಸ್ ಫುಲ್ಲಿ ತುಂಬಿಕೊಂಡಿದೆ ಅಂದಾಗ ನಮ್ಮನ್ನು ನಾವು ಯಾವ ರೀತಿ ನೋಡ್ತೀವೋ ಅನ್ನೋದು ಸೆಲ್ಫ್ ಲವ್ ಅನ್ನೋದಕ್ಕಿಂತ ಲೈಫಲ್ಲಿ ಸ್ಟ್ರಗಲ್ಸು, ಚಾಲೆಂಜಸ್‌ಗಳು ತುಂಬಾ ಎದುರಿಸ್ತಾ ಇರ್ತೀವಿ. ಯಾವುದು ನಾವು ಅಂದ್ಕೊಂಡಿರೋ ಥರ ಆಗ್ತಾ ಇರಲ್ಲ. ಆಗ ನಮ್ಮನ್ನು ನಾವು ಹೇಗೆ ನೋಡ್ಕೋತೀವಿ, ನಾವು ನಮ್ಮನ್ನು ಎಷ್ಟು ರೆಸ್ಪೆಕ್ಟಿಂದ ನೋಡ್ಕೋತೀವಿ, ಎಷ್ಟು ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸೆಲ್ಫ್ ಲವ್ ಡಿಪೆಂಡ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗೇ ನಮ್ಮ ಲೈಫಲ್ಲಿ ಮೊದಲನೇ ಮುಖ್ಯವಾದ ವ್ಯಕ್ತಿನೂ ಕೂಡ ನಮಗೆ ನಾವೇ ಆಗಿರಬೇಕು. ಮುಖ್ಯವಾದ ಸಂಬಂಧನೂ ಕೂಡ ನಮ್ಮ ಜೊತೆನೇ ಇದ್ದಿರಬೇಕು. ಮೊದಲು ನಮ್ಮನ್ನು ನಾವು ಪ್ರೀತಿಸೋದನ್ನು, ಗೌರವಿಸೋದನ್ನು ರೂಢಿಸ್ಕೊಂಡಾಗ ನಮ್ಮ ಸುತ್ತಮುತ್ತಲಿರೋ ವ್ಯಕ್ತಿಗಳ ಜೊತೆನೂ ನಾವು ಅದೇ ಪ್ರೀತಿಯಿಂದ, ಗೌರವದಿಂದ ನಡೆದುಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ ನಾವು ನಮ್ಮನ್ನು ಕೀಳರಿಮೆಯಿಂದ ನೋಡ್ಕೋತಿರ್ತೀವೋ, ಹಾಗೆ ನಮ್ಮಲ್ಲಿರೋ ಫಾಲ್ಟ್‌ನೇ ರಿಮೈಂಡ್ ಮಾಡ್ಕೊಳ್ತಾ ಇರ್ತೀವೋ, ಆಗ ನಾವು ಆಟೋಮೆಟಿಕಲಿ ನಮ್ಮ ಸುತ್ತಮುತ್ತ ಇರೋ ಜನರಲ್ಲೂ ಕೂಡ ಎಷ್ಟೇ ಒಳ್ಳೆತನ ಇದ್ದರೂ ಅವರಲ್ಲಿರೋ ಫಾಲ್ಟನ್ನೇ ಹೆಕ್ಕಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ. ಇದರಲ್ಲಿ 80% ತಪ್ಪು ನಮ್ಮದೇ ಆಗಿರುತ್ತೆ. ಏನಕ್ಕೆ ಅಂದರೆ ನಾವು ಆಟೋಮೆಟಿಕಲಿ ಫಾಲ್ಟನ್ನೇ ನಮ್ಮಲ್ಲಿರೋ ಫಾಲ್ಟನ್ನೇ ನಾವು ರಿಮೈಂಡ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಸುತ್ತಮುತ್ತ ಇರೋ ಜನರಲ್ಲೂ ಕೂಡ ನಮ್ಗೆ ಆ ಫಾಲ್ಟೇ ಕಾಣಿಸುತ್ತೆ ಹೊರತು ಅವರಲ್ಲಿರೋ ಒಳ್ಳೆತನ ಕಾಣಿಸೋದು ತುಂಬಾ ಕಡಿಮೆ. ಮನೆ ಕಟ್ಟೋದಕ್ಕೆ ಅಡಿಪಾಯ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಬದುಕನ್ನು ಯಶಸ್ವಿಯಾಗಿ ನೆಮ್ಮದಿಯಿಂದ ಸಾಗಿಸೋದಕ್ಕೆ ನಮ್ಮ ಮೇಲೆ ನಾವು ನಂಬಿಕೆ ಇಡೋದು ಕೂಡ ಬಹಳನೇ ಮುಖ್ಯ ಆಗಿರುತ್ತೆ. ಬೇರೆಯವ್ರ ಲೈಫ್ ಜೊತೆ ನಮ್ಮ ಲೈಫ್ನ ಕಂಪೇರ್ ಮಾಡೋದನ್ನು ಮೊದಲು ಬಿಡಬೇಕು. ಏನಕ್ಕೆ ಅಂದರೆ ವೇ ಆಫ್ ಲೈಫು ಎಲ್ರದ್ದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಸಕ್ಸಸ್ಫುಲ್ ಆಗೋದಕ್ಕೆ ನಾವು ಯಾವ ಥರ ಎಫರ್ಟ್ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ಆ ರೀತಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇವತ್ತಲ್ಲ ನಾಳೆ ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಏಕೆಂದರೆ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತಲ್ವ, ಅದನ್ನು ನಾವು ಫಸ್ಟ್ ತಿಳ್ಕೊಂಡು ವರ್ಕ್ ಮಾಡಬೇಕು. ಏನಕ್ಕೆ ಅಂದರೆ ಜಗತ್ತನ್ನು ಮೆಚ್ಚಿಸೋದಕ್ಕಿಂತ ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ? ಫಸ್ಟು ನಮಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದರೆ, ನಾವು ನಾವಾಗಿರೋದನ್ನು ರೂಢಿ ಮಾಡಿಕೊಂಡು ಯಾರನ್ನೂ ಮೆಚ್ಚಿಸೋದಕ್ಕೆ ಶ್ರಮ ಪಡದೆ ನಾವು ಹೇಗಿದ್ದೀವೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಡೇ ಬೈ ಡೇ ಹೇಗೆ ಇಂಪ್ರೂವ್ ಆಗ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋದರೆ ನಮ್ಮ ಬಗ್ಗೆ ನಮಗಿರೋ ಕೀಳರಿಮೆ ಆಗಿರ್ಬೋದು, ಒಂಟಿತನ ಅನ್ನೋದಾಗಿರ್ಬೋದು, ಇವೆಲ್ಲ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಒಂದು ಬ್ಯೂಟಿಫುಲ್ ಲೈಫನ್ನು ಮೀನಿಂಗ್ಫುಲ್ಲಿ ಅನುಭವಿಸ್ಬೋದು. ಹಾಗೆ ನಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ನಾವು ರೆಸ್ಪೆಕ್ಟಿಂದ ಟ್ರೀಟ್ ಮಾಡೋದಕ್ಕೆ ಸಾಧ್ಯ. ಹಾಗೆ ನಮ್ಮನ್ನು ನಾವು ಪ್ರೀತಿಸೋದಕ್ಕೆ ಒಂದಿಷ್ಟು ಅಫರ್ಮೇಷನ್ಸ್ಗಳನ್ನು ಡೈಲಿ ಹೇಳ್ಕೊಳ್ಳೋದ್ರಿಂದ ಡೇ ಬೈ ಡೇ ನಮ್ಮ ಸೆಲ್ಫ್ ಲವ್ ಕೂಡ ಇಂಪ್ರೂವ್ ಆಗೋದ್ರ ಜೊತೆಗೆ ಲೈಫ್ ಕೂಡ ಬ್ಯೂಟಿಫುಲ್ಲಿ ಸಾಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನ್ನ ಲೈಫಲ್ಲಿ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಬದಲಾವಣೆಗಳನ್ನು ತಂದಿರೋದ್ರಿಂದ ಇದನ್ನು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ತುಂಬ ಜನರಿಗೆ. ಗೊತ್ತಿಲ್ಲದೆ ಇದ್ದವರು ಒಮ್ಮೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫರ್ಮೇಷನ್ಸ್ ಏನಪ್ಪ ಅಂತಂದರೆ, ಐ ಲವ್ ಮೈ ಸೆಲ್ಫ್, ಐ ಲವ್ ಯು, ಐ ಆಮ್ ಸೋ ಮಚ್ ಲಕ್ಕಿ ಫಾರ್ ಎವ್ರಿಥಿಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, I am healthy, I am strong, I love my body, I attract positivity, I attract opportunity, I attract love, I am kind, I am smart, I am confident, I am successful, I am worthy of all the blessings coming my way. ಈ ಥರ ದಿನಾಲೂ ಹೇಳ್ಕೊಳ್ಳೋದ್ರಿಂದ ಪಾಸಿಟಿವ್ ಆಗಿ ಲೈಫು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪುಟ್ಟ ವಿಷಯಕ್ಕೂ ಟೆನ್ಷನ್ ಮಾಡಿಕೊಂಡು ಕೀಳರಿಮೆಯಿಂದ ಕೊರಗೋ ಬದಲು ಬೇರೆಯವರಲ್ಲಿ ಫಾಲ್ಟನ್ನು ಹುಡುಕ್ತಾ ನಮ್ಮಲ್ಲಿ ಫಾಲ್ಟನ್ನು ಹುಡುಕ್ತಾ ಇರೋ ಬದಲು ಎಲ್ಲರಲ್ಲೂ ಇರುವಂಥ ಒಳ್ಳೆಯತನನ ಅಪ್ರಿಷಿಯೇಟ್ ಮಾಡ್ತಾ ಪುಟ್ಟ ವಿಷಯಕ್ಕೂ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಬದುಕೋದ್ರಿಂದ ಆಟೋಮೆಟಿಕಲಿ ನಮಗೆ ಒಳ್ಳೆಯದೇ ಯೂನಿವರ್ಸ್ ಕೂಡ ಕೊಡ್ತಾನೆ ಹೋಗುತ್ತೆ. ಹಾಗಾಗಿ ನಾವು ನಮ್ಮನ್ನು ಪ್ರೀತಿಸೋದ್ರ ಜೊತೆಗೆ ಎಲ್ಲರನ್ನೂ ಗೌರವದಿಂದ ಕಾಣೋದು, ಪ್ರೀತಿಸೋದು ತುಂಬಾ ಮುಖ್ಯ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ.
ಆದಷ್ಟು ಬೇಗ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.